ಇದುವರೆಗೆ ಯಾರು ಕಂಡಿರದ ರೀತಿಯಲ್ಲಿ ಕರ್ನಾಟಕ ಟಿವಿ ಮತ್ತು ಆಕ್ಸಿಸ್ ಸಹಯೋಗದಲ್ಲಿ ಅದ್ದೂರಿ ರಂಗೋಲಿ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸಂಸದ ಎಂ ಕೃಷ್ಣಪ್ಪ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಪ್ರದೀಪ್ ಕೃಷ್ಣಪ್ಪ ಅವರು ಕೈ ಜೋಡಿಸಿ ಬೆಂಬಲವನ್ನ ನೀಡಿದ್ರು. ಇವರ ಸಹಕಾರದೊಂದಿಗೆ ಬೆಂಗಳೂರಿನ ಗೋವಿಂದರಾಜನಗರದಲ್ಲಿರುವ ಬಿಜಿಎಸ್ ಗ್ರೌಂಡ್ಸ್ ನಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ 150ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿ ತಮ್ಮ ಕಲಾತ್ಮಕ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ರು. ಇಡೀ ಮೈದಾನವೇ ಬಣ್ಣ ಬಣ್ಣದ ರಂಗೋಲಿಗಳಿಂದ ಕಂಗೊಳಿಸುತ್ತಿತ್ತು. ನೋಡುಗರ ಕಣ್ಮನ ಸೆಳೆಯುವ ದೃಶ್ಯ ಕಂಡು ಬಂತು. ಈ ಸ್ಪರ್ಧೆಯ ಮತ್ತೊಂದು ವಿಶೇಷ ಅಂದ್ರೆ ಬಹುಮಾನದ ಮೊತ್ತ. ಪ್ರಥಮ ಬಹುಮಾನವಾಗಿ 50,000 ನಗದು, ದ್ವಿತೀಯ ಬಹುಮಾನವಾಗಿ 30,000 ರೂಪಾಯಿ ಹಾಗೂ ತೃತೀಯ ಬಹುಮಾನವಾಗಿ 20,000 ನಗದು ಬಹುಮಾನಗಳನ್ನ ವಿತರಿಸಲಾಯಿತು. ಈ ನಗದು ಬಹುಮಾನಗಳನ್ನ ಸಂಸದ ಎಂ ಕೃಷ್ಣಪ್ಪ ಅವರಿಂದ ವಿತರಿಸಲಾಯಿತು. ಇದಲ್ಲದೆ ಕರ್ನಾಟಕ ಟಿವಿ ಮತ್ತು ಆಕ್ಸಿಸ್ ವತಿಯಿಂದ ಸ್ಪರ್ಧಾರ್ಥಿಗಳನ್ನ 5 ತಂಡಗಳಾಗಿ ವಿಭಜಿಸಿ ಪ್ರತಿ ತಂಡದಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನ ವಿತರಿಸಲಾಯಿತು. ಈ ಮೂಲಕ ಒಟ್ಟು 18 ಸ್ಪರ್ಧಾಳುಗಳಿಗೆ ಬಹುಮಾನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಒಟ್ಟಾರೆಯಾಗಿ ಬೆಂಗಳೂರಿನ ಗೋವಿಂದರಾಜನಗರದ ಬಿಜಿಎಸ್ ಗ್ರೌಂಡ್ ನಲ್ಲಿ ಆಯೋಜನೆ ಮಾಡಲಾಗಿದ್ದಂತ ಈ ಅದ್ದೂರಿ ರಂಗೋಲಿ ಸ್ಪರ್ಧೆ ಸಂಭ್ರಮ, ಸಂಸ್ಕೃತಿ ಮತ್ತು ಸಮುದಾಯದ ಒಗ್ಗಟ್ಟನ್ನ ಪ್ರತಿಬಿಂಬಿಸುವ ಕಾರ್ಯಕ್ರಮವಾಗಿ ಯಶಸ್ವಿಯಾಗಿ ನೆರವೇರಿತು. ಯಾಕಂದರೆ ಸಂಸ್ಕೃತಿನೇ ಹಾಳಾಗ್ತಾ ಇರೋ ಕಡೆ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿನ ಎತ್ತಿ ಹಿಡಿತಾ ಇದ್ದೀರಾ. ಹಾಗಾಗಿ ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ಮಕ್ಕಳನ್ನು, ಹೆಣ್ಮಕ್ಳಿಗೆ ಎಷ್ಟು ಆಸಕ್ತಿ ಇದೆ ಅನ್ನೋದನ್ನು ಮೇಡಮ್ ಹೇಳಿದ್ದಾರೆ. ಹಾಗಾಗಿ ಇದೇ ರೀತಿ ಮುಂದುವರಿಲಿ. ಇದು ಒಂದೇ ದಿನಕ್ಕೆ ಕೊನೆ ಆಗಬಾರ್ದು. ನಮ್ಮ ಸಂಸ್ಕೃತಿನ, ಹಿಂದೂ ಸಂಸ್ಕೃತಿನ ಎತ್ತಿ ಹಿಡಿಬೇಕು ಅನ್ನೋದು ನನ್ನ ಅಭಿಲಾಷೆ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಇದೊಂದು ಎಂಥ ಕಾರ್ಯಕ್ರಮ ಅಂದರೆ, ಮಹಿಳೆಯರು ಈಗ ರಂಗೋಲಿ ಹಾಕೋದೇ ಕಮ್ಮಿ ಆಗಿದ್ದಾರೆ. ಅಂಥದ್ರಲ್ಲಿ ಇಷ್ಟು ಜನ ಮಹಿಳೆಯರು ಬಂದು ರಂಗೋಲಿ ಹಾಕ್ತಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರು ಏನಂತಾರೆ, ಉತ್ಸವಕ್ಕೆ ನಾವು ತುಂಬಾ ಗ್ರೇಟ್ ಅಂತ ಹೇಳಬೇಕು. ಎಲ್ಲ ಮಹಿಳೆಯರು, ಯಾರ್ಯಾರು ಮಹಿಳೆಯರು, ಈಗ ಹೆಣ್ಮಕ್ಳು ವಯಸ್ಸಿಲ್ಲ, ಇದು ಏಜ್ ಲಿಮಿಟ್ ಇಲ್ಲ, ನೀವು ಏಜ್ ಲಿಮಿಟ್ ಕೊಟ್ಟಿಲ್ಲ. ಎಲ್ಲ ಮಹಿಳೆಯರು ಬಂದಿದ್ದಾರೆ, ಎಲ್ಲ ಏಜಿಂದ ಒಂದು 60ವರೆಗೂ ನನಗೆ ಇಲ್ಲೊಬ್ಬರು ನೋಡ್ತಿದ್ದೀನಿ, ಒಂದು 60-65 ಆಗಿದೆ. ಅವರು ಸಹ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದಿದ್ದಾರೆ. ಇದು ಕರ್ನಾಟಕ ಟಿವಿಯವರು ನೀವೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಕ್ಷೇತ್ರದಿಂದ ನಾವು ನಿಮಗೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೊಂದು ಒಳ್ಳೆ ಕಾರ್ಯಕ್ರಮ. ಹೆಣ್ಮಕ್ಳಿಗೆ ಅವರಲ್ಲಿರುವಂಥ ಟ್ಯಾಲೆಂಟ್ನ ಪ್ರದರ್ಶನ ಮಾಡಲಿಕ್ಕೆ ಇರುವಂಥ ಒಂದು ಒಳ್ಳೆ ಕಾರ್ಯಕ್ರಮ. ಕರ್ನಾಟಕ ಟಿವಿ ಹೀಗೆ ಇನ್ನೂ ಹೆಚ್ಚೆಚ್ಚು ಸಾರ್ವಜನಿಕರಿಗೆ ಪ್ರೋತ್ಸಾಹ ಕೊಡುವಂತಹ ಕಾರ್ಯಕ್ರಮಗಳು ಮಾಡ್ತಾ ಇರಲಿ. ಅದಕ್ಕೆ ನಮ್ಮ ನೆಚ್ಚಿನ ಶಾಸಕರು ಅವರ ಆಶೀರ್ವಾದ, ಸಹಯೋಗ ಸದಾ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನಾಡಿ ಮುಗಿಸ್ತೀನಿ. ಥ್ಯಾಂಕ್ ಯು. ಸೊ ನಮ್ಮ ಮನೆಯಲ್ಲಿ ರಂಗೋಲಿ ಬಿಡಿಸ್ತಾ ಇದ್ದಾರೆ. ಸೊ ಇಂಡಿಯನ್ ಕಲ್ಚರ್ ಪ್ರಕಾರ ಭಾರತೀಯ ಹೆಣ್ಮಕ್ಳು ರಂಗೋಲಿ ಬಿಡಿಸೋದ್ರಲ್ಲಿ ಅವರ ಉತ್ಸಾಹ ಜಾಸ್ತಿ. ಆ ಉತ್ಸಾಹಕ್ಕೆ ಇದೊಂದು ಕಿಚ್ಚು ಹಚ್ಚಿದ ಆ ಥರ ಇದೊಂದು ಫಂಕ್ಷನ್ ಆಗಿದೆ. ಈ ಫಂಕ್ಷನ್ ನಡೆಸಿಕೊಟ್ಟಂತಹ ಕರ್ನಾಟಕ ಟಿವಿ ಅವರಾಗಿರಲಿ ಮತ್ತು ಕೃಷ್ಣಪ್ಪನವರಾಗಿರಲಿ ಅವ್ರಿಗೆ ಧನ್ಯವಾದಗಳು. ಈ ಥರ ಫಂಕ್ಷನ್ಗಳು ಆಗ್ತಾ ಇರಬೇಕು. ನಮ್ಮ ಕಲ್ಚರ್, ನಮ್ಮ ನಾಡು ನುಡಿಗಳನ್ನು ಎತ್ತಿಡುವಂಥ ಕೆಲಸ ಯಾವಾಗಲೂ ಮಾಡ್ತಾ ಇರಬೇಕು. ಈ ದಿನ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ವಿಜಯನಗರದ ಗೋವಿಂದರಾಜನಗರದ ಬಿಜಿಎಸ್ ಗ್ರೌಂಡಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಏರ್ಪಾಡು ಮಾಡಲಾಗಿದೆ. ಪ್ರಿಯಾ ಕೃಷ್ಣ ಅವರ ಮತ್ತು ನಮ್ಮ ಶಿವಕುಮಾರು, ಕರ್ನಾಟಕ ಟಿವಿ ಎಲ್ಲರ ಸಹಯೋಗದಲ್ಲಿ ಈ ದಿನ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಮ್ಮ ಪರಂಪರೆ ಏನೇನಿದೆ ಅದನ್ನೆಲ್ಲ ತೋರಿಸ್ಕೊಡುವಂಥದ್ದನ್ನೆಲ್ಲನೂ
ರಂಗೋಲಿನಲ್ಲಿ ತೋರಿಸ್ಕೊಡ್ತಾರೆ. ಹೇಳಿ, ಮೊದಲು ರಂಗೋಲಿ ಬಿಡೋದು ಅಂದರೆ ಸ್ವಲ್ಪ ಇತ್ತು. ಇವಾಗ ಡಿಸೈನ್ ಆಗಿ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲವನ್ನು ಚಿತ್ರಿಸುವಂಥ ಶಕ್ತಿ, ಬೆಳವಣಿಗೆ, ಬುದ್ಧಿ ಬೆಳವಣಿಗೆ ನಮ್ಮಲ್ಲಿ ಆಗಿದೆ. ಅದನ್ನೆಲ್ಲ ನೀವು ನೋಡ್ತೀರಾ. ನಾಳೆ ಇದನ್ನು ಫೈನಲ್ ಇರ್ತದೆ. ನಾಳೆ ಅಲ್ಲಿ ತನಕ ಇವತ್ತು ರಂಗೋಲಿ ಸ್ಪರ್ಧೆ ನಡೀತಾ ಇರ್ತದೆ. ಇಲ್ಲ, ತುಂಬ ಅನುಕೂಲ ಆಗ್ತಿದೆ ಮಹಿಳೆಯರಿಗೆ. ಪುರುಷರಿಗೆ ಆ್ಯಕ್ಚುಲಿ ಈ ನಮ್ಮ 2 ವರ್ಷದಿಂದ ಏನು ನಮ್ಮ ಸರ್ಕಾರ ಬಂದಿದೆ, ಮಹಿಳೆಯರಿಗೆ ಕೊಡುಗೆಗಳನ್ನ ಕೊಡ್ಕೊಂಡು ಬರ್ತಾ ಇದೆ, ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡ್ತಾ ಇದೆ. ಈ ರಂಗೋಲಿ ಕೂಡ ಕಾಂಪಿಟೇಷನಲ್ಲಿ 50,000 ಪ್ರಥಮ ಬಹುಮಾನ, 30,000 ಎರಡನೇದು, 23ನೇ ಬಹುಮಾನ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಶಾಸಕರು ಪ್ರತಿ ವರ್ಷ ಕೂಡ ಹೊಸದಾಗಿ ಏನಾರು ಕೊಡ್ತಾ ಇದ್ದಾರೆ. ಹೋದ ವರ್ಷ ಎಲ್ಲ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಿದರು ಸಂಕ್ರಾಂತಿ ಪರವಾಗಿ ಹಬ್ಬದ ಪ್ರಯುಕ್ತ. ಈ ಸಲ ರಂಗೋಲಿ ಕಾಂಪಿಟೇಷನ್ ಆಯೋಜನೆ ಮಾಡಿ 50,000 ಬಹುಮಾನ ಇಟ್ಟಿದ್ದಾರೆ. ಇದು ಮಹಿಳೆಯರಿಗೆಲ್ಲ ಖುಷಿ. ತುಂಬ ಉತ್ಸಾಹದಿಂದ ಎಲ್ಲ ಭಾಗವಹಿಸ್ತಾ ಇದ್ದಾರೆ ಮಹಿಳೆಯರು. ಓಕೆ, ನಿಮಗೆ ಎಸ್ಪೆಷಲಿ ಯಾವ ರೀತಿ ರಂಗೋಲಿ ಅಂದರೆ ಚುಕ್ಕಿ ರಂಗೋಲಿ ಅಥವಾ ಫ್ರೀ ಹ್ಯಾಂಡ್ ಯಾವ್ದು ಲೈಕ್ ಮಾಡ್ತೀರಾ ಮೇಡಮ್? ನಾನು ಚುಕ್ಕಿ ರಂಗೋಲಿ, ಯಾಕೆಂದರೆ ನನಗೆ ಬರೋದು ಚುಕ್ಕಿ ರಂಗೋಲಿ ಬಿಟ್ಟರೆ ಒಂದು ಚಂದ ನೋಡೋಕ್ಕೆ. ಅದು ಕೂಡ್ಸ್ ಬರೆಯೋದು ಟಫ್ ಇದೆ. ಎಳೆ ರಂಗೋಲಿ ಆದರೆ ಡ್ರಾ ಮಾಡ್ಕೊಂಡು ಹೋಗ್ಬಿಡ್ಬೋದು ನಾವು. ಚುಕ್ಕಿ ರಂಗೋಲಿನೇ ಚೆನ್ನಾಗಿರುತ್ತೆ. ಖುಷಿಯಾಗಿ ರಂಗೋಲಿ ಹಾಕಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಭಾಳ ಸಂತಸದಿಂದ ಕೂತಿದ್ದೀರಿ ಕಾತರ. ಯಾಕೆ ನಾನು ಆಗಲೇ ಒಂದು ಕ್ಷೇತ್ರದ ಕಾರ್ಯಕ್ರಮ ಅಂತಂದಾಗ ಪ್ರಿಯಾ ಕೃಷ್ಣ ಸರ್ ಇಲ್ಲ ಶಿವ ಸರ್ ಈ ರೀತಿ ಮಾಡೋಣ, ಹಿಂಗೆ ಮಾಡೋಣ ಅಂತ. ಇನ್ನೊಂದು ವಿಷಯ ಅಂತಂದರೆ ನನ್ನ ಪ್ರತಿಯೊಂದು ಚಾನಲ್ನ ಕಾರ್ಯಕ್ರಮಕ್ಕೂ ಕೂಡ ಭಾಗಿಯಾಗಿ ನನ್ನ ಬೆನ್ನೆಲುಬಾಗಿ ಸಹಕಾರ ಕೊಡ್ತಾ ಇರ್ತಕ್ಕಂಥ ಕೃಷ್ಣಪ್ಪ ಸರ್ ಇಲ್ಲಿ ಕೂತಿದ್ದಾರೆ. ನಾನು ಭಾಳ ಖುಷಿ ವಿಷಯ ಈ ಕ್ಷೇತ್ರದ ಈ ಕಾರ್ಯಕ್ರಮ ಮಾಡಲಿಕ್ಕೆ. ನಾನಾಗಲೇ ಮಾತನಾಡ್ತಾ ವಿಷಯಗಳ ತಿಳಿಸ್ತಾ ಇದೆ. ಸಂಸಾರ ಚೆನ್ನಾಗಿರಬೇಕು, ಸಂಸ್ಕಾರ ಚೆನ್ನಾಗಿರಬೇಕು. ಸಂಸ್ಕಾರ ಅಂದರೆ ಆಚರಣೆ ಒಂದು ಭಾಗ. ಸೊ ಆಚರಣೆಯನ್ನು ಎಲ್ಲ ಸೇರಿ ಇವತ್ತು ನಾವು ಮಾಡಿದ್ದೀವಿ ಅಂತ. ಸೊ ಈ ಸಂಸ್ಕಾರಯುತ ಸಂಕ್ರಾಂತಿ ಆಚರಣೆಗೆ ಇವತ್ತು ಈ ವಿಜಯನಗರ ಗೋವಿಂದನಾಥದ ಕ್ಷೇತ್ರ ಈ ಗ್ರೌಂಡ್ ಸಾಕ್ಷಿ ಆಯಿತು. ಸೊ ಇದಕ್ಕೆ ಅವಕಾಶ ಕೊಟ್ಟಂಥ ಸರ್ಗೆ ನಾನು ದೊಡ್ಡ ಧನ್ಯವಾದಗಳನ್ನ ಕರ್ನಾಟಕ ಟಿವಿ ವತಿಯಿಂದ ಹಾಗೂ ಆರ್ಸಿಸ್ ವತಿಯಿಂದ ತಿಳಿಸ್ತೇನೆ. ತುಂಬ ಚೆನ್ನಾಗಿ ಎಲ್ಲ ನಡೆಸ್ಕೊಟ್ರು ಫಂಕ್ಷನ್ ಎಲ್ಲರೂ ಖುಷಿಯಾಗಿ ಎಲ್ಲರೂ ಹಾಕಿದ್ವಿ. ಅದರಲ್ಲಿ ನಂದು ಸೆಲೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂದರೆ ನಂದಕ್ಕಿಂತ ಬೇರೆಯವ್ರದ್ದು ನಂಗೆ ತುಂಬ ಇಷ್ಟ ಆಗಿತ್ತು. ಹಂಗಾಗಿ ನನಗೆ ಪ್ರೈಸ್ ಬಂದು ಖುಷಿ ಆಯಿತು. ನಾನು ದಿಢೀರ್ ಅಂತ ಹೇಳಿದ್ರು, ನನಗೆ ಐಡಿಯಾನೇ ಇಲ್ಲ. ಆಮೇಲೆ ಇವಾಗ 4 ಗಂಟೆಗೆ ಹೇಳಿದ್ರು, ಜಸ್ಟ್ ಬಂದೆ. ನನಗೆ ಗೊತ್ತಿರೋದು ನಾನು ಬಿಟ್ಟಿದ್ದೀನಿ. ಅದೇ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ಐಡಿಯಾನೂ ಇದ್ದಿಲ್ಲ ನನಗೆ. ತುಂಬ ಖುಷಿ ಆಯಿತು. ನಾನು ಬೇರೆ ಕಡೆ ಎಲ್ಲ ಫಸ್ಟ್ ಪ್ರೈಸ್ ಮಾಡಿದ್ದೀನಿ, ಪ್ರೈಸು ಬಂದಿದೆ. ಆದರೆ ಇಲ್ಲಿ ಬರುತ್ತೋ ಇಲ್ವೋ ಅಂತ ಒಂದು ಅದೇ ಮಾಮೂಲಿ ಇದ್ದೇ ಇರುತ್ತಲ್ವ. ಆದರೂ ರಂಗೋಲಿ ಬಿಡ್ಬೇಕಂತ ತುಂಬ ಇಂಟ್ರೆಸ್ಟ್ ಜಾಸ್ತಿ ನನಗೆ. ಎಲ್ಲೆಲ್ಲಿ ಕಾಂಪಿಟೇಷನ್ ಇದ್ದರೂ ನಾನು ಟ್ರೈ ಮಾಡ್ತಾ ಇರ್ತೀನಿ. ತುಂಬ ಕಡೆ ಬಂದಿದೆ, ಪ್ರೈಸ್ ಎಲ್ಲ ಬಂದಿದೆ ನನಗೆ. ಹಂಗಾಗಿ ಇಲ್ಲೂ ಬಿಡೋಣ ಅಂದ್ಬಿಟ್ಟು ಬಂದೆ. ತುಂಬ ಖುಷಿ ಆಗ್ತಿದೆ. ಈ ಥರ ಕಾಂಪಿಟೇಷನ್ ಮಾಡಿದಾಗ ಬಂದು ನಮಗೂ ಒಂದು ಇದು ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಮನೆ ಹತ್ರ ಮಾತ್ರ ಬಿಡ್ತಾ ಇರ್ತೀವಿ, ಈ ಥರ ಎಲ್ಲರ ಜೊತೆಲೂ ಬಿಡೋದು ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಮ್ಗೆ ಖುಷಿ ಆಗುತ್ತೆ. ನಮಗೂ ತುಂಬ ಖುಷಿ. ಎಲ್ಲರ ಮುಂದೆ ಬಂದು ಮಾತಾಡೋದು, ಇದು ಪ್ರೈಜ್ ತಗೊಂಡಿರೋಲ್ಲ ತುಂಬ ಖುಷಿ ಆಗುತ್ತೆ. ಇದೇ ಫಸ್ಟ್ ಟೈಮ್ ನಾವು ತಗೊಳ್ತಾ ಇರೋದು. ತುಂಬ ಖುಷಿ ಆಗುತ್ತೆ. ಇಲ್ಲ, ತುಂಬ ಖುಷಿ ಆಗ್ತಿದೆ. ಪ್ರತಿ ಸಲ ರಂಗೋಲಿ ಸ್ಪರ್ಧೆ ಮಾಡಿದಾಗಲೂ ಬೇರೆ ಬೇರೆ ಕಡೆ ಪ್ರೈಸ್ ವಿನ್ ಆಗಿನೇ ಬಂದಿರೋದು. ಈ ಸಲಿನೂ ಕೂಡ ಎಕ್ಸ್ಪೆಕ್ಟೆಡ್ ಇತ್ತು ಅವ್ರು ವಿನ್ ಆಗ್ತಾರೆ ಅನ್ನೋದು. ಕರ್ನಾಟಕ ಟಿವಿ ಹಾಗೂ ಆಡ್6 ವತಿಯಿಂದ ಇವತ್ತು ರಾಜ್ಯಾದ್ಯಂತ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಇವತ್ತು ನಮ್ಮ ಜೊತೆ ವಿಜೇತರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೊದಲನೇ ಪ್ರೈಸ್ ತಗೊಂಡು ಆಶಾ ಅವರು ವಿಜೇತರಾಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗನ್ನಿಸ್ತಾ ಇದೆ? ಫಸ್ಟ್ ಪ್ರೈಸ್ ಗೆದ್ದಿದ್ದೀರಿ, ಹೇಗನ್ನಿಸ್ತಾ ಇದೆ? ತುಂಬ ಖುಷಿ ಇದೆ. ನಮ್ಮ ಸಂಸ್ಕೃತಿನ ಬೆಳೆಸ್ಬೇಕು. ರಂಗೋಲಿ ಈಗ ಮರೀತಾ ಇದ್ದಾರೆ ಈಗಿನ ಕಾಲದವರು. ಅದರಲ್ಲೂ ಈಗ ಈ ಕಾಂಪಿಟೇಷನಲ್ಲಿ ಚಿಕ್ಕ ವಯಸ್ಸಿಂದ ದೊಡ್ಡವರವರೆಗೂ ಭಾಗವಹಿಸಿ ಪ್ರಥಮ ಬಹುಮಾನ, ದ್ವಿತೀಯ ಮತ್ತು ತೃತೀಯ ಅನ್ನೋ ಬಹುಮಾನನ ತಗೊಂಡಿದ್ದಾರೆ. ಅದು ತುಂಬ ಖುಷಿ ಆಗ್ತಾಯಿದೆ. ಇದನ್ನು ಆಯೋಜಿಸಿದಂಥ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅಂತ ಸರ್ ಅವ್ರಿಗೆ ವಂದನೆಗಳನ್ನ ತಿಳಿಸ್ಬೇಕು. ಖುಷಿ ಆಗ್ತಾಯಿದೆ. ಈಗ ಸಂಕ್ರಾಂತಿ ಹಬ್ಬಕ್ಕೆ ಸುಗ್ಗಿ ಅನ್ನೋದು, ಅದರಲ್ಲೂ ನಾನು ಕಲರ್ನ ಯೂಸ್ ಮಾಡದೆ ಬರೀ ಧಾನ್ಯಗಳನ್ನ, ಈಗ ಏನಿದ್ರು ಸುಗ್ಗಿ ಹಬ್ಬ ಅಲ್ವಾ, ಅದನ್ನು ಹಾಕಿ ರಂಗೋಲಿ ಮಾಡಿದಂತಿದ್ದು ಖುಷಿ ಆಗ್ತಾಯಿದೆ. ಇದನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬರುತ್ತೆ ಅಂತ. ಏನೋ ದೇವರ ರಾಯರಿದ್ದಾರೆ, ರಾಯರು ದಯೆ. ಎಸ್, ಈಗ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಂತಹ ಅಯ್ಯನ್ ಅವರು ಇವಾಗ ನಮ್ಮ ಜೊತೆಗಿದ್ದಾರೆ. ಬನ್ನಿ
ಹಾಯ್ ನಮಸ್ತೆ. 30,000ನ ಗೆದ್ಬಿಟ್ಟು ಇವಾಗ ನೀವು ಸೆಕೆಂಡ್ ಪ್ರೈಸ್ ತಗೊಂಡಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ನನಗಂತ ತುಂಬ ಖುಷಿ ಆಯಿತು. ನಾನು ಇಷ್ಟೊಂದು ಜನ ಮುಂದೆ ನಾನು ಸೆಕೆಂಡ್ ಪ್ರೈಸ್ ಬಂದಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಯಿತು. ಇವಾಗ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಾ ಅಥವಾ ಮುಂಚೆ ಎಲ್ಲಾದರೂ ಮಾಡಿದ್ರಾ? ನಾನು ಅವಾಗ ಚಿಕ್ಕ ವಯಸ್ಸಿಂದ ನಾನು ಬಿಡ್ತಾ ಇರ್ತೀನಿ, ಬಟ್ ಈಗ ನಾನು ಯಾವತ್ತನ ಗೆಲ್ಲಲ್ವಾ ಅಂತ ಒಂದು ಮನಸ್ಸಲ್ಲಿ ಇತ್ತೆ ಅಂದರೆ, ಬಟ್ ಇವತ್ತು ಗೆದ್ದಿದ್ದೀನಿ ಅಂತ ನನಗೆ ತುಂಬ ಖುಷಿ ಆಯಿತು. ಅನ್ಕೊಂಡಿದ್ರಾ ಗೆಲ್ತೀನಿ ಅಂತ? ಖಂಡಿತಾಗಿ ಅನ್ಕೊಂಡಿದ್ದೆ ನಾನು ಗೆಲ್ತೀನಿ ಅಂತ. ಎಸ್, ಇವಾಗ 30,000 ಬಹುಮಾನ ಗೆದ್ದಿದ್ದೀರಾ, ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ಏನು? ನನಗಂತ ತುಂಬ ಖುಷಿ ಆಯಿತು. ಈಗ ನಮ್ಮ ಜೊತೆ 3ನೇ ಬಹುಮಾನವನ್ನ ಪಡೆದುಕೊಂಡಿರುವಂತಹ ಅಶ್ವಿನಿ ಅವರು ನಮ್ಮ ಜೊತೆಗಿದ್ದಾರೆ. ಎಸ್ ಅಶ್ವಿನಿ, ನಮಸ್ತೆ. ನಮಸ್ತೆ. ಹೇಗನ್ನಿಸ್ತಾ ಇದೆ? 20,000 ರೂಪಾಯಿ ಬಹುಮಾನವನ್ನ ಗೆದ್ದು ತೃತೀಯ ಸ್ಥಾನದಲ್ಲಿದ್ದೀರಾ, ಹೇಗನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಇದು ತುಂಬ ಇನ್ಸ್ಪಿರೇಷನ್. ಯಾಕೆಂತಂದರೆ ಎಲ್ಲ ಹೆಣ್ಮಕ್ಳು ಎಷ್ಟೋ ಹೌಸ್ ವೈಫ್ಗಳು ಬರೀ ಮನೆ ಮುಂದೆ ಮಾತ್ರ ಬಿಡಿಸ್ತಾ ಇರ್ತಾರೆ, ಆದರೆ ಇದೊಂದು ದೊಡ್ಡ ಸ್ಟೇಟ್ ಲೆವೆಲಲ್ಲಿ ಕಾಂಪಿಟೇಷನ್ ಅಂತ ಅನ್ನೋದು ಎಷ್ಟೋ ಮನೇಲಿರುವಂಥ ಹೆಣ್ಮಕ್ಳಿಗೆ ಇದು ತುಂಬ ಇನ್ಸ್ಪಿರೇಷನ್ನು. ಯಾಕೆಂದರೆ ಬರೀ ಮನೆ ಮುಂದೆ ಹಬ್ಬಕ್ಕಷ್ಟೇ ಬಿಡೋದು, ಆದರೆ ಇಡೀ ರಾಜ್ಯಾಂತರ ಒಂದು ಕಾಂಪಿಟೇಷನ್ ಮಾಡೋದು ಅಂತಂದರೆ ಇದು ತುಂಬ ಖುಷಿಯಂಥ ವಿಚಾರ. ಇದನ್ನು ರೆಕಗ್ನೈಸ್ ಮಾಡಿ ಇದಕ್ಕೊಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್. ಈ ಮುಂಚೆ ಎಲ್ಲಾದರೂ ಭಾಗವಹಿಸಿದ್ರಾ ಅಥವಾ ಇದೇ ಫಸ್ಟ್ ಟೈಮ್? ಕಾಲೇಜಲ್ಲಿ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ, ಬಟ್ ಇಲ್ಲಿ ಇದೇ ಫಸ್ಟ್ ಟೈಮ್. ಸೊ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ. ಎಸ್, 20,000 ಗೆದ್ದು ತೃತೀಯ ಸ್ಥಾನದಲ್ಲಿದ್ದೀರಾ, ಲಾಸ್ಟ್ ನಿಮ್ಮ ಅಭಿಪ್ರಾಯ ಏನು? ಖುಷಿ ಆಗ್ತಾ ಇದೆ. ಈ ಥರ್ಡ್ ಪ್ರೈಸ್ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದು ತುಂಬ ಖುಷಿ ಆಗ್ತಾ ಇದೆ. ಸೊ ಇನ್ನೂ ಎಫರ್ಟ್ಸ್ ಹಾಕಿ ನಾಳೆನೂ ವಿನ್ ಆಗೋದಕ್ಕೆ ಟ್ರೈ ಮಾಡ್ತೀನಿ.